ಉರಿಲಿಂಗ ಪೆದ್ದಿ ಅವನೊಬ್ಬ ಕಳವು ಮಾಡದೆ ಅವನ ಕೆಲಸ. ಒಂದು ದಿನ ಉರುಲಿಂಗ ದೇವ ಅಂತಕ್ಕಂಥ ಊರಿನ ಒಬ್ಬ ಮಹಾಶರಣ ಪೂಜೆಗೆ ಹೋಗಿದ್ದ ಒಬ್ಬ ದೊಡ್ಡವರ ಮನೆಗೆ. ಇವನು ಅದೇ ಮನೆಗೆ ಕಳವಿ ಹೋಗಿದ್ದ. ಕಳ್ಳತನ ಮಾಡೋದಕ್ಕೆ ಮಾಳಿಗೆ ಹತ್ತಿ ಹಣಿಕೆ ನೋಡ್ದ. ಕೆಳಗಡೆ ಶಿವಪೂಜೆ ನಡೆದಿತ್ತು. ಅದನ್ನು ನೋಡಿದ ತಕ್ಷಣ ಉರಿಲಿಂಗ ಏನಿದ್ದ ಅವನ ಮನಸ್ಸು ಪರಿವರ್ತನೆ ಆಗಿ ಮಾರನೇ ದಿವಸದಿಂದ ಅವ್ರ ಗುರುಗಳಿನ ಲಿಂಗ ಕಟ್ರಿ ಅಂದ. ಅವನು ಗುರು ಇವನಿಗೆ ಅಲೋ ಮಾಡಲಿಲ್ಲ. ಬಹಳ ದಿವಸಗಟ್ಟಲೆ ತಿರುಗಾಡಿಸ್ದ. ಅಲ್ಲಿಗೂ ಕೊನೆಗೆ ಒಂದು ಕಲ್ಲು ತಗೊಂಡು ಎಲ್ಲಿ ಇವನ ಕಾಟ ಇವನ ಬಿಡಂಗ್ ಕಾಣ್ಲಿಲ್ಲ ಅಂತ ಹೇಳಿ ಒಂದು ಕಲ್ಲು ಕೊಟ್ಟ. ತಗೊಂಡು ಹೋಗತ್ತಾಗ ಅವ ಕಲ್ಲನ್ನೇ ದೇವರು ಅಂತ ತಿಳಿದ. ಇವತ್ತು ನಾವು ದೇವರನ್ನ ಕಲ್ಲು ಅಂತ ತಿಳ್ಕೊಂಡಿದ್ದೀವಿ. ಎಷ್ಟು ವ್ಯತ್ಯಾಸ ಇದೆ ನಮಗೂ ಅವ್ರಿಗೂ. ತಗೊಂಡೋಗಿ ಪೂಜೆ ಮಾಡದ, ಧ್ಯಾನ ಮಾಡದ. ಕೊನೆಗೆ ಅವನು ಏನಾದ ಅಂದ್ರೆ ಯಾವ ಸಂಸ್ಕೃತ ಪಂಡಿತನು ಅವನಷ್ಟು ಮೇಧಾವಿ ಆಗಲಿಲ್ಲ. ಉರಿಲಿಂಗ ಪೆದ್ದಿ ಬರೆದಿರತಕ್ಕಂಥ ವಚನಗಳನ್ನ ಮಹಾ ಸಂಸ್ಕೃತ ಪಂಡಿತರಿಗೂ ಪೃಥಕ್ಕರಣೆ ಮಾಡೋದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಕೊನೆಗೆ ಅಷ್ಟೆಲ್ಲ ದೊಡ್ಡ ಮನುಷ್ಯ ಆದರೂ ಸಹಿತ ಈ ದೊಡ್ಡ ಸ್ವಾಮಿಗಳು ಉರುಲಿಂಗ ದೇವ ಕಾಲವಾಗ್ತಕ್ಕಂಥ ಕಾಲದಲ್ಲಿ ಅವನೊಬ್ಬರನ್ನು ಪಟ್ಟಕ್ಕೆ ಕಟ್ಟಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಉರುಲಿಂಗ ದೇವನ ಹತ್ರ ಅವ್ರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ನಾನು 18 ವರ್ಷ ದನ ಕಾದ್ದೇನೆ. MLA ಆದ್ಮೇಲೆ ಬಂದಿರೋಷ್ಟು ಬೀಗರು ಯಾವಾಗಲೂ ಬಂದೇ ಇಲ್ಲ. ಅದಕ್ಕೆ ಬಸವಣ್ಣ ಪ್ರಧಾನ ಮತ್ತೆ ಆದ್ಮೇಲೆ ಒಂದು ಮಾತು ಹೇಳ್ತಾನೆ, ನೆಂಟರಿಷ್ಟರು ಬಂದರೆ ಸಮಯವಿಲ್ಲವೆನ್ನಿ, ಕೂಡಲ ಸಂಗನ ಶರಣರು ಬಂದರೆ ಅವರಿಗೆ ಹಡದಿ ಹಾಸಿ ಕರೀರಿ ಅಂತ. ಯಾಕಂದ್ರೆ ಇಂದು ಬಹ ನೆಂಟರು ಅಂದೇಕೆ ಬಾರರು, ನೇಣಿಂಗೆ ನೀರಿಂಗೆ ಹೊರಗಾದನು. ಇಂಥ ಒಂದು ಸಂದರ್ಭ ಒದಗಿದಾಗ ಸಂಬಂಧಿಕರನ್ನೇ ಮರಿಬಿಡಬೇಕು ಅಂದಾಗ ಉರಿಲಿಂಗ ದೇವ ಕೊನೆಗೆ ಪೆದ್ದಿ ಕಳ್ಳ ಏನು ಸ್ವಾಮಿ ಆಗಿದ್ದ ಅಥವಾ ಶರಣ ಆಗಿದ್ದ ಅವನ್ನೇ ಪಟ್ಟಕ್ಕೆ ಮಾಡ್ತಾನೆ. ಇಂಥ ಅದ್ಭುತವಾದ ಶರಣ ಕ್ರಾಂತಿ ಪ್ರಾಯಶಃ ಯಾವ ಶತಮಾನದಲ್ಲೂ ಆಗಿಲ್ಲ.